ಇವನು ನಿಮ್ಮಪ್ಪ ಅಲ್ಲಮ್ಮ, ಅಳ್ಬೇಡ. ಏನೇ ನೀನ್ ಮಾಡ್ತಾ ಇರೋ ಕೆಲ್ಸ? ನನ್ ಮಗನ್ ಫೋಟೋ ತೋರಿಸಿ ಅವನು ನಿಮ್ಮಪ್ಪ ಅಲ್ಲ ಅಂತ ಮೋಕ್ಷನ್ಗೆ ಹೇಳ್ತಿದ್ಯಾ? ಅದು ಆಗಲ್ಲ ಅತ್ತೆ. ಬಾಯ್ ಮುಚ್ಚು. ಯಾಕೆ ನಾನ್ ಕೇಳಿಸ್ಕೊಂಡಿಲ್ಲ ಅನ್ಕೊಂಡ್ಯಾ? ನನ್ ಮಗನ್ ಫೋಟೋ ತೋರಿಸಿ ನಿಮ್ಮಪ್ಪ ಅಲ್ಲ ಅಂತ ಹೇಳ್ಬಿಟ್ಟು ಆ ಎಳೆ ಮನ್ಸಿಂದ ನನ್ ಮಗನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೇನೆ? ಎದ್ದಾಗಿಂದ ಕಲ್ಯಾಣಿಗೆ ಏನಾದ್ರೂ ಹೇಳ್ದೆ ಹೋದ್ರೆ ನಿನ್ ಮನ್ಸಿಗೆ ಸಮಾಧಾನ ಆಗಲ್ವ ದಮಯಂತಿ? ನಿನ್ನ ಹಾಗೆ ಕಲ್ಯಾಣಿಗೂ ಕೂಡ ತುಂಬಾನೇ ನೋವುಗಳಿದೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಯಾಕೆ ಅವಳಿಗೆ ಪದೇ ಪದೇ ದುಃಖ ಕೊಡ್ತಾನೆ ಇರ್ತೀಯಲ್ಲ? ನಾನು ದುಃಖ ಕೊಡ್ತಾ ಇದ್ದೀನ? ನಿನ್ ಮಗಳಿಗೆ ತಲೆ ಕೆಟ್ಟಿರೋ ಹಾಗಿದೆ, ಮೊದ್ಲು ಅದನ್ನ ನೋಡು. ಏನ್ ಮಾಡಿದ್ಲಕ್ಕ? ಪಾಪ ಕೆಲಸ ಮಾಡಿ ಸುಸ್ತಾಗಿ ಬಂದಿದ್ದಾಳೆ. ಊಟ ಮಾಡಿ ನೆಮ್ಮದಿಯಾಗಿ ಮಲ್ಗೋದಿಕ್ ಬಿಡದೆ ಯಾಕೆ ಕಿರ್ಚ್ತಾ ಇದೀಯಾ? ಅವಳು ಮಾಡಿರೋ ಕೆಲಸ ನಿಂಗೆ ಗೊತ್ತಾದ್ರೆ ನೀನ್ ಹಾಗೆ ಮಾತಾಡಲ್ಲ ಕಣೋ. ಮಾಡಬಾರ್ದು ಕೆಲಸ ಅವಳು ಏನ್ ಮಾಡಿದಾಳೆ ದಮಯಂತಿ? ಹೇಳು. ಏನ್ ಮಾಡಿದ್ಲಾ? ಶೌರ್ಯನ್ ಫೋಟೋ ನೋಡಿ ಮೋಕ್ಷ ಅಳ್ತಾ ಇದ್ರೆ ಅವನು ನಿಮ್ಮಪ್ಪ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಮಗುಗೆ ತಂದೆ ಇಲ್ಲಂತ ಯಾಕೆ ಅವಳು ಆ ರೀತಿಯಲ್ಲೇ ಹೇಳ್ತಾಳೆ ಹೇಳು? ಅಂದ್ರೆ ನಾನ್ ಕೇಳಿಸ್ಕೊಂಡಿದ್ದೆ ಸುಳ್ಳು ಅಂತ್ಯಾ? ಪ್ರತಿಯೊಂದಕ್ಕೂ ಮಗಳನ್ನ ವಹಿಸ್ಕೊಂಡ್ ಬರೋದಲ್ಲ ಅನುಪಮ. ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಒಂದ್ ವೇಳೆ ಅವಳಿಗೇನಾದ್ರೂ ತಲೆ ಕೆಟ್ಟಿದ್ರೆ ಮೊದ್ಲು ಡಾಕ್ಟರ್ ತೋರ್ಸೋ ಕೆಲ್ಸ ನೋಡು. ನಾನು ಹಾಗಂದಿಲ್ಲ. ಹಾಗಂದಿಲ್ಲ ಅಂದ್ರೆ ಇನ್ ಹೇಗೋ ಅಂದಿದ್ಯಾ ಅಂತಾನೆ ಅಲ್ವಾ ಅರ್ಥ? ಮೋಕ್ಷಂಗೆ ಶೌರ್ಯ ಅವನ್ ತಂದೆ ಅಲ್ಲ ಅಂತ ಹೇಳೋದಂದ್ರೆ ಏನು? ಅತ್ಗೆ ಹೇಳ್ದಂಗೆ ನಿಂಗೆ ನಿಜವಾಗ್ಲೂ ಹುಚ್ಚಿಡ್ದಿದೆ ಅನ್ಸುತ್ತೆ. ಮೊದ್ಲೇ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೇರ್ಕೊಂಡಿದ್ಯಾ, ನೀನ್ ಹೀಗಾದ್ರೆ ಹೇಗೆ? ನಾನು ಏನನ್ನೋ ಹಾಗ್ಯಾಕನ್ನೋ ಅಂತ ತಿಳ್ಕೊಳ್ದೆ, ಅರ್ಥನೂ ಮಾಡ್ಕೊಳ್ದೆ. ಏನ್ ನೀವೆಲ್ಲ? ಏನೇ ಅರ್ಥ ಮಾಡ್ಕೊಳ್ಳೋದು? ನನ್ ಮಗ ಅಂದ್ರೆ ಪ್ರಾಣವಾಗಿರೋ ಮೋಕ್ಷನ್ಗೆ ಶೌರ್ಯ ನಿಮ್ಮಪ್ಪನೇ ಅಲ್ಲ ಅಂತ ಹೇಳಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನಮ್ಮ, ಮೊದ್ಲೆಲ್ಲ ಇವನ್ ಮೇಲಿರೋ ಕೋಪಕ್ಕೆ ಇವನು ನನ್ ಮೊಮ್ಮಗನೇ ಅಲ್ಲ ಅಂತ ಅಂದ್ರೆ ನನ್ ಮೇಲೆ ಕೋಪ ಮಾಡ್ಕೋತಿದ್ದೆ. ಈಗ ಯಾಕೇನೂ ಮಾತಾಡ್ತಿಲ್ಲ? ನಿನ್ ಮುದ್ದು ಮೊಮ್ಮಗಳಿಗೆ ಏನು ಹೇಳಲ್ವಾ? ಏನಂಬ ಕಲ್ಯಾಣಿ, ನೀನೇನು ಕೇಳ್ದ್ಯೋ ಏನೋ, ಆದ್ರೆ ಚಿಕ್ಕ ಮಗು ಹತ್ರ ಯಾಕೆ ಹಾಗೆ ಹೇಳ್ದೆ? ಎಲ್ರೂ ಶೌರ್ಯನ್ ಕಳ್ಕೊಂಡು ನೋವಿಂದ ಈಗೀಗ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನೀನ್ ಹಾಗೆ ಮಾತಾಡಿದ್ರೆ ನಮಗೂ ನೋವಾಗುತ್ತಮ್ಮ. ಅವಳ ಮಾತನ್ನ ಕೇಳಿ ನೀವು ಕೂಡ ಏನತ್ತೆ? ಕಲ್ಯಾಣಿ ಹಾಗಂತಾಳಂತ ಯೋಚನೆ ಮಾಡಲ್ವಾ? ಅಂದ್ರೆ ನಿಮ್ ಉದ್ದೇಶ ಏನ್ರಿ?
ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನೀನ್ ಸುಳ್ಳು ಹೇಳಲ್ವೇ, ಆದ್ರೆ ಯಾವ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಎಲ್ರೂ ಅವಳ ಪರ ಹೀಗೆ ವಹಿಸ್ಕೊಂಡ್ ಬಂದೆ. ಅವಳು ಇಷ್ಟ ಹೆಚ್ಕೊಂಡಿರೋದು. ದಮಯಂತಿ, ಶೌರ್ಯ ಇಲ್ಲ ಅನ್ನೋ ವಿಷಯನ ಹೇಳೋದ್ರಲ್ಲಿ ತಪ್ಪೇನಿದೆ? ತಾಯಿ ಆದವಳು ಮಗು ಹತ್ರ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳ? ಅಮ್ಮ ಕಲ್ಯಾಣಿ, ಶೌರ್ಯ ಇಲ್ಲ ಮತ್ತೆ ಕಲ್ಯಾಣಿಗೆ ಆ ವಿಷಯ ಗೊತ್ತಿಲ್ವಾ ಅನುಪಮ? ಈಗ ಈ ವಿಷಯ ಬಿಟ್ಬಿಡಿ. ಪಾಪ ಸುಸ್ತಾಗಿ ಬಂದಿರ್ತಾಳೆ, ಅವಳು ಸ್ವಲ್ಪ ಊಟ. ಯಾರವನು? ಅವನು ನಿಜವಾಗ್ಲೂ ಆಫೀಸರ್ ತರನೇ ಇದ್ದಾನ, ಅಥವಾ ನಾನೇ ಬೇರೆಯವ್ರನ್ನ ನೋಡಿ ಆಫೀಸರ್ ಅನ್ನೋ ಭ್ರಮೇಲಿದ್ದೀನ? ಅಣ್ಣ, ಎಣ್ಣೆ ಆ ಕಡೆ ಇಟ್ಟು ಆಕಾಶನೇ ಆ ಕಣ ನೋಡ್ತಿದೀಯಾ? ನನ್ ದಿಲ್ಕಿ ಧಡ್ಕನೆ ನೋಡ್ತಿದ್ದೀನಿ ಕಣ. ಅಣ್ಣ, ಎಣ್ಣೆ ಹಾಕ್ತೇನೆ ಅಲ್ಲಿ ಕಾಣಿಸ್ತಿದ್ದಾಳ? ಲೇ, ಎಣ್ಣೆ ಹೊಡೆದ್ರೇನೆ ಒಂಥರ ಕಿಕ್ಕು. ಇನ್ನ ಪೊಲೀಸ್ ಹುಡುಗಿ ನೆನೆಸ್ಕೊಂಡ್ರೆ ಇನ್ನೂ ಕಿಕ್ ಜಾಸ್ತಿ ಆಗುತ್ತೆ ಕಣ. ಸುಮ್ನಿರಣ್ಣ, ನೀನ್ ತುಂಬಾ ದೂರ ಹೋಗ್ತಿದೀಯಾ. ಎಲ್ಲಿಗೆ ಹೋಗಿದ್ದೀನೋ? ಆ ಹುಡುಗಿ ಎಲ್ಲೋ ಇದ್ದಾಳೆ, ನಾನು ಇಲ್ಲಿದ್ದೀನಿ. ಆದ್ರೆ ಆ ಹುಡುಗಿ ಮಾತ್ರ ನನ್ನ ಕಣ್ಮುಂದೆನೇ ಓಡಾಡ್ತಿರೋ ಹಾಗಿದೆ. ಅಣ್ಣ, ಹಾಗಾದ್ರೆ ನೀನ್ ಲವ್ ಅಲ್ಲಿ ಬಿದ್ದಿದ್ಯಾ ಅಂತ ಆಯ್ತು. ಆಹಾ, ಹೌದು ಕಣ. ಲೈ, ನೀನ್ ಇವಾಗ ಯಾವ್ದಾದ್ರು ಒಳ್ಳೆ ಲವ್ ಸಾಂಗ್ ಹಾಡೋ. ಹಾಡೋ ಹಾಡೋ ಹಾಡೋ. ಅಣ್ಣ, ಎಣ್ಣೆ ಬಗ್ಗೆ ಹಾಡು ಹೇಳ್ಬೇಕಾ? ಹೇಳು, ಹಾಡ್ತೀನಿ. ಈ ಲವ್ ಗಿವ್ ಎಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ಲವ್ ಮಗ. ಅಣ್ಣ, ಆ ಹುಡುಗಿ ಇನ್ನೂ ನೆನಪಿಗೆ ಬರ್ತಿದ್ದಾಳೋ? ಅಷ್ಟಕ್ಕೂ ಆ ಹುಡುಗಿಲಿ ಏನಿದೆಯೋ? ಹೃದಯಕ್ಕೆ ಚಾಕುಲಿ ಚುಚ್ಚಿ ಹಂಗೆ ಎಳ್ದಂಗ ಆಗ್ತಿದೆ. ಅಣ್ಣ, ನೀನ್ ರಾಂಗ್ ರೂಟಲ್ಲಿ ಹೋಗ್ತಿದೀಯಾ. ನಾವು ಆಕ್ಷನ್ ಹೀರೋ ಅನ್ನೋ ಹಾಗೆ. ಈ ಲವ್ ಸ್ಟೋರಿ ಎಲ್ಲ ಏನಣ್ಣ? ಸುಮ್ನಿರ, ಹಾಗ ಅನ್ಕೊಳಕ್ ನನ್ನಿಂದ ಆಗ್ತಾ ಇಲ್ವೋ? ಅಣ್ಣ, ಏನಣ್ಣ ಇವತ್ ಯಾವ ಎಣ್ಣೆ ಹೊಡಿತಿದೀವಿ, ಎಷ್ಟು ತಿಂದ್ವಿ, ಎಷ್ಟು ಸಂಪಾದನೆ ಮಾಡಿದ್ವಿ, ಇದು ನಮ್ ಲೆಕ್ಕ. ಅದನ್ ಬಿಟ್ಟು ಈ ಹುಡುಗಿ ವಿಷಯ ಎಲ್ಲ ಯಾಕಣ್ಣ? ಅಣ್ಣ, ಆ ಆಯಸ್ಕಾಂತ ತಂಟೆಗೆ ಹೋದ್ರೆ ಕಬ್ಬಣದ ಹಾಗೆ ಸಿಕ್ ಹಾಕೋತೀಯ, ಆಮೇಲೆ ಬಿಡಿಸ್ಕೊಳಕ್ಕಾಗದೆ ಸಾಯ್ಬೇಕು. ಅಂಟ್ಕೊಂಡ್ರೆ ಸಾಕು ಅನಿಸ್ತಾ ಇದೆಯೋ? ಅಣ್ಣ, ನಿನಗೆ ಯಾರಾದ್ರೂ ಮಾಟ ಮಾಡಿಸಿದಾರೇನಣ್ಣ? ಅಷ್ಟು ಆರಾಮಾಗಿ ಹೋಗಿ ಆ ಪೊಲೀಸ್ ಹುಡುಗಿಗೋಸ್ಕರ ಸಿನಿಮಾ ಹೀರೋ ಹಾಕಿ ಫೈಟಿಂಗ್ ಮಾಡ್ದೆ. ಹೆಚ್ಚು ಕಮ್ಮಿ ಆಗಿದ್ರೆ ಸಿನಿಮಾ ಟಿಕೆಟ್ ಹರಿದಾಗೆ ನಮ್ ಕತೆನೂ ಆಗ ಹೋಗ್ತಿತ್ತು. ಈಗ ಏನಾಯ್ತು ಅಂತ ಅಷ್ಟು ಭಯ ಪಡ್ತಾ ಇದೆಯೋ? ಅಣ್ಣ, ಇನ್ನೇನಾಗ್ಬೇಕಣ್ಣ? ಆ ಮಾಲ್ ಜೊತೆ ಪೊಲೀಸರಿಗೆ ಸಿಕ್ಕಾಕೊಂಡಿದ್ರೆ ಇಬ್ರು ಎತ್ತಾಕೊಂಡು ಹೋಗಿ ಜೈಲಲ್ಲಿ ಕೂರ್ಸಿ ಹುಚ್ಚು ನಾಯಿಗೆ ಹೊಡೆದಂಗ್ ಹೊಡಿತಾ ಇದ್ರು. ಹಾಗಾಗಿದ್ರು ಚೆನ್ನಾಗಿರ್ತಿತ್ತೇನೋ. ಯಾವಾಗ್ಲೂ ಆ ಹುಡುಗಿ ಕಣ್ಮುಂದೆನೇ ಇರ್ತಿದ್ವಿ. ಅಣ್ಣ, ನನ್ನ ನಿನ್ ಜೊತೆ ಸೇರ್ಸಿ ಹೊಡ್ಸೋವರ್ಗಂತೂ ನೀನಂತೂ ಸುಮ್ನಿರಲ್ಲ ಅನ್ಸುತ್ತೆ. ಲೋ, ಇವಾಗ ನೆನ್ಪಿಗೆ ಬಂತು ಕಣೋ.
ಎಣ್ಣೆ ಜೊತೆ ನೆನ್ಸ್ಕೊಳಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಏನಾದ್ರು ಇದೆಯಾ? ಅಯ್ಯೋ, ಈ ಆಂಟಿ ಏನ್ ಇಲ್ಲಿಗೆ ಬಂದ್ರು? ಏನೋ ಆಂಟಿ ಗೆಜ್ಜೆ ಶಬ್ದ ಕೇಳಿಸ್ತಾ ಇದೆ. ಕಣ್ಣಿಗೇನಾದ್ರೂ ಇಟ್ಕೊಂಡಿದ್ಯಾ? ಕಣ್ ಮುಂದೆ ನಾನಿದ್ರು ಗೆಜ್ಜೆ ಶಬ್ದ ಕೇಳ್ತಿದ್ದೆ ಅಂತ್ಯಾ? ಆಂಟಿ ಬಂದಿದ್ದಾಳೆ ಅಂತ ಯಾಕೋ ಹೇಳಲಿಲ್ಲ. ಏನಂಟಿ, ಮನೇಲಿ ಅಂಕಲ್ ಇಲ್ವಾ? ನಾನು ಇಲ್ಲಿದ್ರೆ ಅಲ್ಯಾಕ್ ಕೇಳ್ತಿದ್ಯಾ? ಸುಮ್ನೆ ನೇರವಾಗಿ ನೀನು ನೋಡಿದ್ರೆ ನೀನ್ ಸಿಕ್ಕಾಪಟ್ಟೆ ಫೀಲ್ ಆಗ್ತಿಯಲ್ಲ. ಎಲ್ರೆದುರ್ಗೂ ಹಾಗಂದ್ರೆ ಜನ ಏನ್ ಅನ್ಕೋತಾರೆ? ಅಂದ್ರೆ ಕದ್ದು ಮುಚ್ಚಿ ನೋಡಿದ್ರೆ ಓಕೆನಾ? ಕಣ್ಗುಡ್ಡೆ ಕಿತ್ಬಿಡ್ತೀನಿ. ನೀನೇನೋ ಕರಿಯ ನನ್ನ ನೋಡೋದು? ನಿಮ್ಮ ಅಣ್ಣ ನೋಡ್ದ ಅಂದ್ರೆ ಒಂದ್ ಲೆಕ್ಕ ಇರುತ್ತೆ. ನನ್ನ ಹತ್ರ ಇಂಥ ಲೆಕ್ಕ ಎಲ್ಲ ನಡೆಯಲ್ಲ. ನೀನ್ ಮೊದ್ಲು ಅಂಕಲ್ ಲೆಕ್ಕ ನೋಡ್ಕೊ. ಅಂಕಲ್ ಲುಂಗಿ ಕಟ್ಕೊಂಡು ನಿನಗೋಸ್ಕರ ಕಾಯ್ತಿರ್ತಾನೆ. ಹಾ, ದಿನ ನೋಡೋದೇ ಅಲ್ವಾ? ಅಣ್ಣ, ಆ ಆಂಟಿ ನಿನಗೆ ಲೈನ್ ಹೊಡಿತಾವಳೆ. ನನ್ ದಿಲ್ ಕಿ ಧಡ್ಕನ್ ಚಾಂದ್ ಕತ್ತು ಕೂಡ ಆ ಪೊಲೀಸ್ ಹುಡುಗಿ ಇರ್ಬೇಕಾದ್ರೆ ಈ ಆಂಟಿ ಸವಸ ನನಗ್ಯಾಕೋ? ಛೆ, ಮೊದ್ಲು ಎಣ್ಣೆ ಹೊಡಿ 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 ಹೊಡಿ. ಇವನೊಬ್ಬ ನನಗ್ ಫೋನ್ ಮಾಡ್ಬೇಡ ಅಂತಾನೆ ಅವನೇ ಮಾಡ್ತಾನೆ. ಹೇಳೋ ಸಿದ್ದು. ಏನಕ್ಕ, ಹೇಗಿದೆ ನಿಮ್ಮ ಅತ್ತೆ ಮನೆ? ಇನ್ನೂ ಆ ಶೌರ್ಯ ಹೋಗಿದ್ ಬೇಜಾರಲ್ಲಿದ್ದಾರಾ ಅಥವಾ ಆಚೆ ಬಂದು ಖುಷಿಯಾಗಿದ್ದಾರಾ? ಅವ್ರ ಬಗ್ಗೆ ನನಗ್ಯಾಕೋ ಕೇಳ್ತಿದ್ಯಾ? ಎಲ್ರೂ ಹುಚ್ಚಾಗಿ ಆಡ್ತಿದ್ದಾರೆ. ಯಾವಾಗ ಯಾರು ಹೇಗ್ ರಿಯಾಕ್ಟ್ ಆಗ್ತಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಅರ್ಥ ಆಗದೆ ಇರೋ ತರ ವರ್ತಿಸ್ತಿದ್ದಾರೆ ಅಂದ್ರೆ ನಮ್ಮನ್ನ ಆಟ ಆಡಿಸಿ ಆನಂದ ಪಟ್ಟಿದ್ದಕ್ಕೆ ಈ ತರ ಜೀವನ ಪೂರ್ತಿ ಅಳಬೇಕು ಅಂತ ಅರ್ಥ ಆಗಿರುತ್ತೆ. ಹೇಳಕ್ಕ, ಅರ್ಥ ಆಗಿರುತ್ತೆ ಅಂತ ಅವ್ರಿಗೆ? ಏನು ಅರ್ಥ ಆಗ್ಬೇಕಾಗಿರೋದು? ಆ ಸಂಪದ ಕೆನ್ನೆಗೆ 2 ಕೊಟ್ಟಿದ್ದೀನಿ. ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ನಿನ್ ತಲೆಯಲ್ಲಿ ಒಡ್ದಾಗ್ತೀನೋ ಅಂತ ಯೋಚನೆ ಮಾಡೋದ್ ಬಿಟ್ಟು ನಮ್ ಬಗ್ಗೆ ಏನೋ ಎಂಕ್ವೈರಿ ಮಾಡ್ತಾ ಇದ್ಯಾ? ನೀನು ಆಫೀಸರ್ ಪ್ರಾಣನ ತಗೊಂಡಿದ್ಯಾ ಅಂತ ಗೊತ್ತಿದ್ರು ಕೂಡ ಇನ್ನು ನಿನ್ಗೇನು ಮಾಡ್ದೆ ಯಾಕೆ ಸುಮ್ನೆ ಇದ್ದೀನಿ ಗೊತ್ತಾ? ನೀನು ಆ ಬಾಂಬ್ ದಾಳಿ ಮಾಡಿದಾಗ SI ಮತ್ತೆ ಮಹಾಲಕ್ಷ್ಮಿಗೆ ಏಟ ಆಗಿರೋದು ಇನ್ನೂ ಸರಿಯಾಗಿ ಗುಣನೇ ಆಗಿಲ್ಲ. ಅವ್ರೀಗ ನಿನ್ ಹೆಸರು ಹೇಳಿದ್ರೆ ಬೇಕು ಅಂತಾನೆ ನಿನ್ನ ಸಿಕ್ಕಾಕ್ಸಿದ್ದಾರೆ ಅಂತ ತಪ್ಪಿಸ್ಕೋತೀಯ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವರು ಸಂಪೂರ್ಣವಾಗಿ ಗುಣ ಆಗ್ಬೇಕು. ನೀನೇ ಹತ್ಯೆ ಮಾಡಿದ್ಯಾ ಅನ್ನೋ ಆಧಾರಗಳನ್ನ ಕಲೆಕ್ಟ್ ಮಾಡ್ಬೇಕು. ಆಗ ನೀನ್ ಎಲ್ಲೇ ಇದ್ರೂ ಹುಡುಕಿ ಹಿಡಿದು ಒಳಗಡೆ ಹಾಕ್ತೀನಿ. ನೀವಿಬ್ರು ಸೇರಿ ಮಾಡಿರೋ ಪಾಪದ ಫಲನ ಅನುಭವಿಸೋ ಆ ದಿನ ಆದಷ್ಟು ಬೇಗ ಬರ್ತಿದೆ. ಕಾಯ್ತಾ ಇರು. ಚಿಕ್ಕಮ್ಮ, ನಿನ್ ತಮ್ಮನ ಜೊತೆ ನೀನು ಆರಾಮಾಗಿ ಮಾತಾಡು. ಪ್ರೀತಿಯಿಂದ ಪಕ್ಕದಲ್ಲೇ ಇಟ್ಕೋ. ಆದ್ರೆ ಅದೆಲ್ಲ ಹೊರಗಡೆನೆ ಇರಬೇಕು. ಇಲ್ಲಿ ಈ ಮನೆ ಒಳಗಡೆ ಬರಬಾರ್ದು. ನನ್ ಗಂಡನ್ ಪ್ರಾಣ ತೆಗ್ದು ಅವನೇನೋ ಸಾಧಿಸಿದೀನಿ ಅಂತ ಅನ್ಕೊಂಡಿದ್ದಾನೆ. ಅವರಿಲ್ಲ ಅಂದ್ರೂ ಕೂಡ ಅವರಲ್ಲಿ ಅರ್ಧ ಭಾಗ ನಾನಿನ್ನೂ ಬದುಕೆ ಇದ್ದೀನಿ.
ಅವರಿಬ್ರು ಬೀದಿ ನಾಯಿ ಹಾಗೆ ಸಾಯೋ ದಿನ ಹತ್ರ ಬರ್ತಾ ಇದೆ. ಕಾಯ್ತಾ ಇರು ಅಂತ ಹೇಳು. ನೀನೀಗ ಮಾತಾಡಿದ್ದು ಸಿದ್ದು ಜೊತೆ ತಾನೇ? ಹೌದಮ್ಮ, ಅವನ ಜೊತೆನೆ. ಅವನಂತೂ ಮನುಷ್ಯನೇ ಅಲ್ಲ, ಪ್ರಾಣ ತೆಗೆಯೋ ರಾಕ್ಷಸ ಅಂತ ಗೊತ್ತಿದ್ದು ಕೂಡ ಹೋಗಿ ಹೋಗಿ ಅವನ ಜೊತೆ ಯಾಕಮ್ಮ ಮಾತಾಡ್ತೀಯ ನೀನು? ಅವ್ನು ನಿನ್ಗೇನಾದ್ರೂ ಮಾಡ್ಬಿಡ್ತಾನೋ ಹೆದರಿಕೆ ಕಲ್ಯಾಣಿ ನನಗೆ. ಅಮ್ಮ, ಹೆದರ್ಕೊಂಡ್ ಬದುಕಿದ್ದು ಸಾಕು. ಈ ತರ ಸಾಯ್ತಾ ಬದುಕೋದಕ್ಕಾಗಲ್ಲ. ಸಾಯ್ಬೇಕು ಅಂತ ಬರ್ದಿದ್ರೆ ಸಾಯ್ತೇನಿ. ಸಂತೋಷದಿಂದ ನಾನು ಆಫೀಸರ್ ಹತ್ರ ಹೊರಟೋಗ್ತೀನಿ. ಆದ್ರೆ ಈಗ ಅವನಿಗೊಂದು ಗತಿ ಕಾಣಿಸ್ತಾ ಇದ್ರೆ ಸಮಸ್ಯೆ ಸರಿ ಹೋಗಲ್ಲ. ಕಲ್ಯಾಣಿ, ಅಷ್ಟರಲ್ಲೇ ಇವನ್ ಫೋನ್ಗೇನಾಯ್ತು? ಸಂಪದಾಗ ಮಾಡೋಣ. ಹಲೋ. ಹಲೋ ಸಂಪದ, ಒಂದ್ಸರಿ ಸಿದ್ದುಗ್ ಫೋನ್ ಕೊಡು. ಸರಿ. ಸಿದ್ದು, ನಿಮ್ಮಕ್ಕ. ಲೇ ಸಿದ್ದು, ನೀನ ಕಲ್ಯಾಣಿ ಮಾತಿಗೇನ್ ಬೇಜಾರ್ ಮಾಡ್ಕೋಬೇಡ. ಶೌರ್ಯ ಹೋಗಿರೋ ನೋವಲ್ಲಿ ಈಗಷ್ಟೇ ಮಗು ಕೂಡ ಏನೋ ಅಂದ್ಲು ಅಂತ ಅತ್ತಿಗೆ ಹತ್ರ ಬೈಸ್ಕೊಂಡ್ಲು. ನೀನ್ ಬದ್ಲಾಗಲ್ವೇ? ಲಯಿಸಿದ್ದು, ನೀನ್ ನಿಮ್ಮ ಅಕ್ಕನ ಹತ್ರ ಮಾತಾಡ್ಬೇಕು ಅನ್ಕೊಂಡ್ರೆ ನಿಮ್ಮನೆಗೆ ಕಳಿಸ್ತೀನಿ. ಪರ್ಮನೆಂಟ್ ಆಗಿ ಅಲ್ಲೇ ಇಟ್ಕೊಂಡು ಮಾತಾಡು. ನೀನ್ ಹೊರಡೆ, ನೀನ್ ನಿನ್ ತಮ್ಮನ ಹತ್ರ ಹೋಗ್ಬೋದು. ನಾನಲ್ಲ ರೀ, ಅವನೇ ಫೋನ್ ಮಾಡಿ. ಇನ್ನೊಂದು ಸಲ ಅವನ ಜೊತೆ ಮಾತಾಡೋದನ್ನ ನೋಡ್ದೆ ಅಂದ್ರೆ ಆ ಸಿದ್ದು ಅಪರಾಧದಲ್ಲಿ ನಿಂದು ಪಾಲಿದೆ ಅಂತ ಪೊಲೀಸ್ ಅವ್ರಿಗೆ ನಾನೇ ಒಪ್ಪಿಸ್ತೀನಿ. ಹುಷಾರು. ನಿನ್ ಕೋಪನ ಕೈಯಲ್ಲಿರೋ ವಸ್ತು ಮೇಲೆ ತೋರಿಸಿದ್ರೆ ಏನ್ ಪ್ರಯೋಜನ? ಮೊದ್ಲೇ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇದೀವಿ, ಈಗ ಫೋನ್ ಹೊಡೆದಾಕಿದ್ರೆ ಆಮೇಲೆ ಹೊಸದ್ ಹೇಗ್ ತಗೊಳಕಾಗತ್ತೆ? ಫೋನ್ ಹೋದ್ರೆ ಹೋಯ್ತು. ನೀನ್ ಹೀಗ್ ಮನೆಯಲ್ಲಿ ಆವೇಶ ಪಟ್ರೆ ಏನ್ ಪ್ರಯೋಜನ ಸಿದ್ದು? ಕಲ್ಯಾಣಿನ ಬದುಕಿರೋ ಶವ ಹಾಗೆ ಮಾಡಬೇಕು ಅಂತ ನಾವು ಆ ಶೌರ್ಯನ್ ಸಾಯಿಸಿದ್ದು. ಆದ್ರೂ ಅವಳ ಮಾತಲ್ಲಿ ನೋವಿಲ್ಲ, ಅವಳ ಕಣ್ಣಲ್ಲಿ ಭಯ ಇಲ್ಲ. ನಮ್ಮನ್ನ ನೋಡಿದ್ರೆ ಹೆದರ್ಕೋತಾಳೆ ಅನ್ಕೊಂಡ್ರೆ ನನಗೆ ವಾರ್ನಿಂಗ್ ಕೊಡ್ತಾಳೆ. ಆ ಕಲ್ಯಾಣಿನ ನಿಮ್ಮ ಅಕ್ಕನ ಹಾಗೋ ಇವಳಾಗೋ ಮಾಮೂಲಿ ಅನ್ಕೊಂಡಿದ್ಯಾ? ಅವಳಿಗೆ ಭಯ ಅನ್ನೋದು ಇದ್ದಿದ್ರೆ ನಿನ್ನನ್ನು ಇವಳನ್ನ ಈಗ ಆಟ ಆಡಿಸ್ತಿದ್ಲಾ? ಕಲ್ಯಾಣಿ ಹಾಗೆ ಮಾತಾಡ್ತಿರೋದನ್ನ ತಡ್ಕೊಳಕ್ಕಾಗ್ತಿಲ್ಲ ಅಮ್ಮ. ಶೌರ್ಯ ಸತ್ ಮೇಲೆ ನಾನು ಕಲ್ಯಾಣಿನ ನೋಡ್ಬೇಕು ಅನ್ಕೊಂಡಿದ್ ಹೀಗಲ್ಲ. ಸ್ವಲ್ಪ ತಾಳ್ಮೆ ತಗೋಸಿದ್ದು. ಇಷ್ಟೆಲ್ಲ ನಡೆದ್ರು ಅವಳು ನಮ್ಮನ್ನ ಪೊಲೀಸರಿಗೆ ಹಿಡ್ಕೊಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಅವಳ ಹತ್ರ ಸರಿಯಾದ ಆಧಾರಗಳಿಲ್ಲ ಅಂತಾನೆ ಅರ್ಥ. ಸಾಕ್ಷಿ ಹೇಳ್ಬೇಕಾಗಿರೋ ಮಹಾಲಕ್ಷ್ಮಿ ಮತ್ತೆ ಎಸ್ಐ ಇನ್ನ ಚೇತರಿಸ್ಕೊಂಡಿಲ್ಲ. ಅವ್ರು ಮೊದ್ಲಿನ ಹಾಗಾದ್ರು ಅಂದ್ರೆ ಕಲ್ಯಾಣಿ ನಮ್ಮ ಮಾತು ಕೇಳಲ್ಲ. ಅದಕ್ಕೆ ಅಷ್ಟರಲ್ಲೇ ಸರಿಯಾಗಿ ಹೊಡಿಬೇಕು.